ಜಂಕ್ ಫುಡ್ ವಿರುದ್ಧ ಸರ್ಕಾರದಿಂದ ಸಮರವನ್ನ ಸಾರಲಾಗಿದೆ. ಶಾಲಾ ಕಾಲೇಜುಗಳ ಸುತ್ತಮುತ್ತ ಎಸ್ಪೆಷಲಿ ಜಂಕ್ ಫುಡ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹಿಂದಿನಿಂದ ಕೂಗು ಎದ್ದಿತ್ತು. ಹಾಗಾಗಿ ಶಾಲಾ ಕಾಲೇಜುಗಳ ಸುತ್ತಮುತ್ತ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ಜಂಕ್ ಫುಡ್ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಈಗ ಕ್ರಮಗಳನ್ನು ಕೈಗೊಂಡಿದೆ. ಆಹಾರದ ಸುರಕ್ಷತೆ ಗುಣಮಟ್ಟ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಮಾರ್ಗಸೂಚಿಗೆ ಇದೀಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಹಾಸ್ಟೆಲ್ಗಳು, ಆಸ್ಪತ್ರೆಗಳ ಕ್ಯಾಂಟೀನ್ಗಳಲ್ಲೂ ಕೂಡ ಜಂಕ್ ಫುಡ್ಗಳನ್ನು ಬ್ಯಾನ್ ಮಾಡಲಾಗ್ತಾ ಇದೆ. ಜಂಕ್ ಫುಡ್ನಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದನ್ನ ಮನಗಂಡು ಆರೋಗ್ಯ ಇಲಾಖೆ ಒಂದಿಷ್ಟು ಮಾರ್ಗಸೂಚಿಗೂ ಕೂಡ ತಯಾರಿಗಳನ್ನು ಮಾಡಿಕೊಂಡಿದೆ. ಒಂದು ಶಾಲಾ ಕಾಲೇಜುಗಳ ಸುತ್ತಮುತ್ತ, ಇನ್ನೊಂದು ಹಾಸ್ಟೆಲ್ಗಳು ಮತ್ತೆ ಆಸ್ಪತ್ರೆ ಸುತ್ತಮುತ್ತ ಜಂಕ್ ಫುಡ್ನಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿ ತಜ್ಞ ವೈದ್ಯರು ಸಲಹೆಯನ್ನ ಕೊಟ್ಟ ಬೆನ್ನಲ್ಲೇ ಸರ್ಕಾರ ಈ ಮಹತ್ವದ ಕ್ರಮವನ್ನ ಕೈಗೊಳ್ತಾ ಇದೆ. ಇತ್ತೀಚೆಗಂತೂ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆದಂಗೆ ಜಂಕ್ ಫುಡ್ ಮೇಲೆ ಒಂಥರ ಬಾಯಿ ಚಪ್ಪಲ ಅಂತಾರಲ್ಲ, ಬಾಯಿ ರುಚಿ ಜಾಸ್ತಿ ಆದಂಗೆ ಮತ್ತೆ ತುಂಬಾ ಜನ ಪೇರೆಂಟ್ಸಿಗೆ ಮನೇಲಿ ಅಡುಗೆ ಮಾಡೋದು ಕಷ್ಟ ಆಗುತ್ತೆ. ಕೆಲವರಿಗೆ ಟೈಮ್ ಇರಲ್ಲ, ಕೆಲವರಿಗೆ ಸೋಮಾರಿತನ. ಅದ್ರ ಪರಿಣಾಮ ಮಕ್ಕಳು ಈ ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ. ಒಂದ್ಸತಿ ಅದು ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಅದೊಂಥರ ಅಡಿಕ್ಷನ್ ಥರ ಆಗ್ಬಿಡುತ್ತೆ. ಹಾಗಾಗಿ ಸರ್ಕಾರ ಈಗ ಸಮರ ಸಾರಿದೆ. Safety Act is very powerful act. Very powerful it is. ಇದಕ್ಕೆ ಬಹುತೇಕ ನಮಗೆಲ್ಲ ರೋಗಗಳು ಬರುವುದೇನಿದ್ದ ಕಂಟೆಂಪ್ ಲೆವೆಲ್ ಇದ್ದಾಗ ಸೇಫ್ಟಿ ಇಲ್ಲದಿದ್ದ ಕಾರಣ ಇವತ್ತು ಬಹಳಷ್ಟು ಅದನ್ನು ನಾವು ತಿಂದು ನಮಗೆ ರೋಗ ಬರುವಂಥ ಪರಿಸ್ಥಿತಿ ಆಗಿದೆ. ಮಕ್ಕಳಲ್ಲಿ ಕೂಡ ಇವತ್ತು ಹಾಗೂ ಲಾಟ್ ಆಫ್ ಡಿಸೀಸ್ ಕಮ್ಮಿಂಗ್ ಇದರಲ್ಲಿ. ಸೊ ಇದು ಆಟೋಮೆಟಿಕ್ ದೇವರು ಕಲಿಸುವುದಲ್ಲ, ನಾವಿಲ್ಲಿ ಊಟ ಮತ್ತು ನಮ್ಮ ಲೈಫ್ ಸ್ಟೈಲ್ ಆಗುವ ಸಮಸ್ಯೆಯಿಂದ ಮುಂದೊಂದು ಇವತ್ತು ಬರ್ತದೆ. ಅದರ ಕೆಲವೊಂದು ನಾವು ಹಂತದಲ್ಲಿ ನಾವು ಆರೋಗ್ಯಕ್ಕೆ ಪೂರಕವಾದ ಆಹಾರ ಕೊಡಬೇಕು ಹೊರತು ನಾಲಿಗೆಗೆ ರುಚಿಯಾಗುವಂಥ ಆಹಾರ ಆಗಬಾರ್ದು. ಇದಕ್ಕೆ ಅದಕ್ಕಾಗಿ ಅದನ್ನು ಸ್ಕೂಲ್ ಮಟ್ಟದಲ್ಲಿ ಕೂಡ ನಾವು ಅದನ್ನು ಏನಾದರೂ ಕಡಿತಗೊಳಿಸಿದರೆ ಈ ಟೇಸ್ಟ್ ವಿಲ್ ಬಿ ಸೇಮ್ ಎನಿ ಕಂಟಿನ್ಯೂಸ್. ನಾವು ಸಣ್ಣದಿಂದಲೇ ಅದನ್ನು ಅಭ್ಯಾಸ ಮಾಡಿಕೊಂಡು ಹೋದ್ರೆ ಒಂದು ದೊಡ್ಡವನಾದರೂ ಕೂಡ ಅದೇ ರೂಟಲ್ಲಿ ಇವತ್ತು ಬರ್ತಾರೆ. ಇನ್ನು ಜಂಕ್ ಫುಡ್ ಸೇವನೆಯಿಂದ ಮಕ್ಕಳಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಡಾಕ್ಟರ್ ಏನಂತಾರೆ ಕೇಳೋಣ. ಉಪ್ಪಿನಂಶ ಇರೋ ಅಂಥ ಪದಾರ್ಥಗಳನ್ನ ಮಕ್ಕಳು ದಿನನಿತ್ಯ ಸೇವನೆ ಮಾಡಿದ್ರೆ ಖಂಡಿತವಾಗೂ ಅವರ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ. ಇದೆಲ್ಲ ಹೆಚ್ಚು ಕ್ಯಾಲರಿ ಇರೋ ಅಂಥ ಆಹಾರಗಳಾಗಿದ್ದು ಇದು ದಿನನಿತ್ಯ ಸೇವನೆ ಮಾಡ್ತಾ ಇದ್ರೆ ಮಕ್ಕಳು ದೇಹದ ತೂಕದ ಮೇಲೆ ತುಂಬ ಹೆಚ್ಚು ಪರಿಣಾಮ ಬೀರುತ್ತೆ. ಚಿಪ್ಸ್ ಆಗಿರ್ಬೋದು, ಬರ್ಗರ್ಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಎಣ್ಣೆಲಿ ಫ್ರೈ ಆಗಿರುವಂಥ ಯಾವುದೇ ಆಹಾರ ಆಗಿರ್ಬೋದು, ಕ್ಯಾಲರಿ ಪ್ರಮಾಣ ಹೆಚ್ಚಿರುತ್ತೆ. ಒಬೆಸಿಟಿ ಶುರು ಆದಾಗ ಲೇಸಿನೆಸ್ ಶುರು ಆಗುತ್ತೆ. ಮತ್ತೆ ದೇಹದ ತೂಕ ಏರ್ತಾ ಇದ್ರೆ ಮಕ್ಕಳಲ್ಲಿ ಲೇಸಿನೆಸ್ ಶುರು ಆಗುತ್ತೆ. ಅಷ್ಟೇ ಅಲ್ಲ, ಈಗಿನ ಕಾಲದ ಮಕ್ಕಳು ಗ್ಯಾಜೆಟ್ಸ್ ನೋಡ್ಕೊಂಡು ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಏನ್ ತಿಂತಾ ಇದೀವಿ, ಎಷ್ಟು ತಿಂತಾ ಇದೀವಿ ಏನೂ ತಿಳಿಯೋದಿಲ್ಲ. ಬಾಯಿ ರುಚಿ ಮಾತ್ರ ಸಿಗ್ತಾ ಇದ್ರೆ ಅವ್ರ ಊಟ ಹೊಟ್ಟೆಗೆ ಹಿಡಿತಾ ಇರುತ್ತೆ. ಸೊ ಇದೆಲ್ಲಾನು ಕೆಟ್ಟ ಪರಿಣಾಮಗಳು ಮಕ್ಕಳ ಆರೋಗ್ಯದ ಮೇಲೆ ತುಂಬಾ ಹೆಚ್ಚು ಪರಿಣಾಮ ಬೀರುತ್ತೆ. ಉಪ್ಪಿನಂಶ ಇರೋ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಹಂಸ, ಸುರಕ್ಷಿತವಲ್ಲದ ಒಂದೊಂದೇ ಆಹಾರ ಪದಾರ್ಥಗಳಿಗೆ ಸರ್ಕಾರ ಕಡಿವಾಣ ಹಾಕ್ತಾ ಬರ್ತಾ ಇದೆ. ಈಗ ಜಂಕ್ ಫುಡ್ ಸರದಿ ಏನೆಲ್ಲ ಆದೇಶ ಸರ್ಕಾರ ಹೊರಡಿಸದ? ನಾವೀಗಾಗಲೇ ನೋಡ್ಬಹುದು, ಈ ಒಂದು ಶಾಲಾ ಮಕ್ಕಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಅನೇಕ ಒಂದು ವ್ಯಾಪಾರಿಗಳು ಜಂಕ್ ಫುಡ್ಗಳು, ಬೋಂಡಾ ಬಜ್ಜಿ ಶಾಪ್ಗಳು, ಪಿಜ್ಜಾ, ಬರ್ಗರು, ಹಾಗೇನೆ ಈ ತರ ಶಾಪ್ಗಳನ್ನ ಶಾಲೆಯ ಹತ್ತಿರದಲ್ಲೇನೆ ಇರಿಸ್ಕೊಡುತ್ತೆ. ಸೊ ಮಕ್ಕಳು ಶಾಲೆ ಬಿಟ್ಟಂತಹ ತಕ್ಷಣದಲ್ಲೇ ಆ ಪೇರೆಂಟ್ಸ್ ಜೊತೆ ಹೋಗಿ ಅಲ್ಲಿ ಜಂಕ್ ಫುಡ್ ತಿನ್ನುವಂತದ್ದನ್ನ ಇತ್ತೀಚೆಗೆ ತುಂಬಾ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಶಾಲಾ ಮಕ್ಕಳಲ್ಲಿ ಒಬೆಸಿಟಿ ತುಂಬಾನೇ ಹೆಚ್ಚಳವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಸ್ಪೆಷಲಿ ಆಹಾರ ಮತ್ತು ಸುರಕ್ಷತಾ ಇಲಾಖೆಯಿಂದ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಹಮ್ಮಿಕೊಂಡಿತ್ತು. ಸೊ ಅದೇನಂತ ಹೇಳಿದ್ರೆ, ಈ ಒಂದು ಶಾಲಾ ಸುತ್ತಮುತ್ತ ಇರುವಂತಹ ಒಂದು ಅಂಗಡಿಗಳಲ್ಲಿ ಹೋಗಿ ಜಂಕ್ ಫುಡ್ ಮಾಡುವಂತವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಜಂಕ್ ಫುಡ್ ಗಳ ಸೇವನೆಯಿಂದ ಮಕ್ಕಳ ಒಂದು ಆರೋಗ್ಯದ ಮೇಲೆ ತುಂಬಾನೇ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ. ಸೊ ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಆರೋಗ್ಯ ಇಲಾಖೆ ಈಗ ಇದಕ್ಕೆ ಒಂದಷ್ಟು ಮಾರ್ಗಸೂಚಿಗಳನ್ನ ತರೋದಕ್ಕೆ ಮುಂದಾಗಿರುವಂತದ್ದು. ಸೊ ಈಗಾಗಲೇ ಎಲ್ಲಾ ಕಡೆ ಕೂಡ ಈ ಒಂದು ಜಂಕ್ ಫುಡ್ ಗಳನ್ನ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಶಾಲೆಯ ಸುತ್ತಮುತ್ತ ಆವರಣದಲ್ಲಿ ಹಾಗೂ ಕ್ಯಾಂಟೀನ್ಗಳಲ್ಲಿ ಜಂಕ್ ಫುಡ್ ಮಾರಾಟವನ್ನ ನಿಷೇಧ ಮಾಡೋದಕ್ಕೆ ಒಂದಷ್ಟು ಈಗಾಗಲೇ ತಜ್ಞರು ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಪ್ರತ್ಯೇಕ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡೋದಕ್ಕೆ ಆಹಾರ ಇಲಾಖೆ ಮುಂದಾಗಿರುವಂತದ್ದು. ನೋಡೋಣ ಗೈಡ್ಲೈನ್ಸ್ ಅಲ್ಲಿ ಏನಿರುತ್ತೆ. ಥ್ಯಾಂಕ್ ಯು ಹಂಸ ಶ್ಯಾಮಲ ಈ ಕ್ಷಣದ ಮಾಹಿತಿಗೆ.